ದೈಹಿಕವಾಗಿ ಫಿಟ್ ಇರಬೇಕಂದ್ರೆ ದೈಹಿಕವಾಗಿ ಫಿಟ್ ಇರಬೇಕಂತ ನೀವು ಎದ್ದ ತಕ್ಷಣ ಬೆಳಗ್ಗೆ ರನ್ನಿಂಗ್ ಆಗಬೇಕು, ಜಂಪಿಂಗ್ ಆಗಬೇಕು. ಪ್ರತಿಯೊಂದು ಒಂದು ಅರ್ಧ ತಾಸು ಟೈಮ್ ಕೊಡಿ ಸರ್. ಯಾವ ಇಲಾಖೆಗೆ ಸೇರ್ಬೇಕಂತ ನಮ್ಗೆ ಗುರಿ ಇರಬೇಕು. ನಾವು ಆ ಇಲಾಖೆದು ಎಕ್ಸ್ಟ್ರಾ ಅದಕ್ಕೆ ಸಮಯ ಕೊಡಬೇಕು ಸರ್. ಪೊಲೀಸ್ದಾಗ ಒಂದು ಸಿಟಿ ಎಕ್ಸಾಮ್ ಐತೆ ಸರ್, ನಮ್ಮಲ್ಲಿ ಸಿಟಿ ಎಕ್ಸಾಮ್ ಒಂದು ಇಲ್ಲ ಸರ್. ಈ ಇಲಾಖೆಯಲ್ಲಿ ಅಂದರೂ ದಿನನಿತ್ಯ ಚಟುವಟಿಕೆ ಸರ್ ನಮ್ಮಲ್ಲಿ. ಅದು ಟೈಮ್ ಟೇಬಲ್ ಎಲ್ಲ ಪ್ರತಿ ದಿವಸ ನಾವು ಮಾಡ್ತಾನೇ ಇರ್ತೀವಿ ಸರ್. ಸೈರನ್ ಹಾಕೋರೇನು ಹರನ್ ಹುಡಿದ್ರೇನು ಸರಿಯಲ್ಲ ಸರ್. ನಾನು ಒಬ್ಬ ನಿವಂತಿದ್ರೆ ಸಾಧ್ಯ ಇಲ್ಲ ಸರ್. ನಮ್ಮ ರಾಜ್ಯ ಇರಬೇಕು ಸರ್. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸರ್. ನಾನು ಪ್ರತಿಯೊಂದು ಯುವಕರಲ್ಲಿ ಇದು ಫಸ್ಟ್ ಪ್ರಿಫರೆನ್ಸ್ ಸರ್ ಅವರಿಗೆ. ಮತ್ತು ಅದಕ್ಕೇನು ಜಾಸ್ತಿ ಸಮಯ ಇಲ್ಲ ಸರ್. ದಿವಸ ಒಂದು ಅರ್ಧ ತಾಸು ಸರ್. ಎಷ್ಟೋ ಕಡೆ ಸುಮ್ಮನೆ ಇವತ್ತು ಕ್ರಿಕೆಟ್ ಟೀಮ್ ಇನ್ನೊಂದು ಟೀಮ್ ಆಡ್ಲಿಕ್ಕೆ ಸಮಯ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮದು ಅದನ್ನು ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ದೈಹಿಕವಾಗಿ ಫಿಟ್ ಇರಬೇಕಂದ್ರೆ ದೈಹಿಕವಾಗಿ ಫಿಟ್ ಇರಬೇಕಂತ ನೀವು ಎದ್ದ ತಕ್ಷಣ ಬೆಳಗ್ಗೆ ರನ್ನಿಂಗ್ ಆಗಬೇಕು, ಬರುವಾಗ ನಿಮ್ಮ ಜಂಪಿಂಗ್ ಆಗಬೇಕು. ಪ್ರತಿಯೊಂದು ಅರ್ಧ ತಾಸು ಟೈಮ್ ಕೊಡಿ ಸಾಕು. ಮತ್ತು ನಿಮ್ಗೆ ಅದು ಸಮಯ ಒದಗಿ ಬಂದಾಗ ನೀವು 100 ಮೀಟರ್ ಓಡಿಸಲಿ, 200 ಮೀಟರ್ ಓಡಿಸಲಿ, ಏನು ತೊಂದರೆ ಆಗ್ತದೆ ಹೇಳಿ? ನಾವೆಲ್ಲರೂ ನಾವು ಅಪ್ಲಿಕೇಶನ್ ಹಾಕಿ ನಂತರ ನಾವು ತಯಾರಿ ಮಾಡ್ಕೊಂಡೆವು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು ತಿಂಗಳದಾಗೆ ನಮ್ಮ ಕಾಲ್ ಫಾರ್ಮ್ ಬಂತು, ಹೆಂಗೆ ನಮ್ಮ ಪ್ರಿಫರೆನ್ಸ್ ಆಗ್ತದೆ ಹೇಳಿ ಸರ್? ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಬೇಕಂದ್ರೆ ನಾನು ಶಾಲೆಯಲ್ಲಿ ಒಂದು ಇದೇ ಹೇಳ್ತೀನಿ ಸರ್. ನಾವು ಯಾವ ಇಲಾಖೆಗೆ ಸೇರಬೇಕಂತ ನಮ್ಗೆ ಗುರಿ ಇರಬೇಕು. ನಾವು ಆ ಇಲಾಖೆದು ಎಕ್ಸ್ಟ್ರಾ ಅದಕ್ಕೆ ಸಮಯ ಕೊಡಬೇಕು ಸರ್. ನಾನು ಒಂದು ಟೀಚರ್ ಆಗಲೇಬೇಕಂದ್ರೆ ಟೀಚರ್ದೇ ಎಕ್ಸ್ಟ್ರಾ ಮಾಡಬೇಕು. ಪೊಲೀಸ್ ಆಗಬೇಕಂದ್ರೆ ಪೊಲೀಸ್ದು ಫೈರ್ ಸೇಮ್ ಸರ್. ಪೊಲೀಸ್, ಫೈರ್, ಜೇಲ್, ಇವು ನಮ್ಮ ಫಾರೆಸ್ಟ್ ಇವೆಲ್ಲ ಯೂನಿಫಾರ್ಮ್ ಸರ್ವಿಸಿಗೆ ಒಂದೇ ದೈಹಿಕ ಬೇಕು ಸರ್. ಅದು ಸೇರಿ ನಂತರ ಅವರು ಆ್ಯಕ್ಟ್ ಬೇರೆ, ನಮ್ದು ಆ್ಯಕ್ಟ್ ಬೇರೆ, ಇವು ಬೇರೆ ಬೇರೆ ಸರ್. ಯಾವುದಕ್ಕೂ ಡಿಫ್ರೆನ್ಸ್ ಅನ್ನೋದಿಲ್ಲ. ಡಿಫ್ರೆನ್ಸ್ ಏನೂ ಇಲ್ಲ ಸರ್. ಅವ್ರಿಗೆ ನಮಗೇನು ಸೇರುವಾಗ ಏನೂ ಡಿಫ್ರೆನ್ಸ್ ಇಲ್ಲ ಸರ್. ಸೇರುವಾಗ 5 ಅವ್ರಿಗೂ 30% ಪೊಲೀಸ್ದಾಗ ಒಂದು ಸಿಟಿ ಎಕ್ಸಾಮ್ ಐತೆ ಸರ್. ನಮ್ಮಲ್ಲಿ ಸಿಟಿ ಎಕ್ಸಾಮ್ ಒಂದು ಇಲ್ಲ. ಬಟ್ ನೀವು ಇದ್ರಾಗ ಫಿಟ್ ಫಾರ್ ಇದ್ದೀರಿ, ನೀವು ಮಿಲ್ಟ್ರಿಗೂ ಹೋಗ್ಬೋದು ಸರ್. ಇಲ್ಲಿಂದ ಮಿಲ್ಟ್ರಿಗೆ ಹೋಗ್ಬೋದು. ಇಲ್ಲ, ನಾವು ಇದ್ರಾಗ ನಾವು ಪರ್ಫೆಕ್ಟ್ ಇದ್ದೇವೆ. ಹೈಟ್, ಜಂಪಿಂಗ್, ರನ್ನಿಂಗ್ ಎಕ್ಸ್ಟ್ರಾದಾಗ ಉಳ್ಕೊಂಡೇವು ಅಂದರೆ ನಮ್ಗೆ ಎಷ್ಟು ಅನುಕೂಲ ಅದ ನೋಡಿ. 5 ಹುದ್ದೆಗೆ ಹೋಗ್ಲಿಕ್ಕೆ ನಮ್ಮ ಚಾನ್ಸಸ್ ಐತೆ. ನಾವು ಪರ್ಫೆಕ್ಟ್ ಆಗಿದ್ದು ಒಂದು ಹುದ್ದೆಗೆ. ಬಟ್ ನಮ್ಗೆ ಯಾಕಡೆ ಅವಕಾಶ ಸಿಗ್ತಾ ಕಡೆ ಹೋಗ್ಬಿಡೋಣ. ಹೌದೇನಂತೀರಿ? ಸ್ನೇಹಿತರೆ, ಇಷ್ಟೊತ್ತು ನೀವು ಈ ಇಲಾಖೆಯ ಒಂದು ಸೇರಬೇಕಾದ್ರೆ ಯಾವ ರೀತಿಯಂಥ ಎಲಿಜಿಬಿಲಿಟಿ ಬೇಕು ಮತ್ತು ಏನೆಲ್ಲ ಪರೀಕ್ಷೆಗಳನ್ನು ಬರಿಬೇಕು, ಸೊ ಹುದ್ದೆಗಳು ಯಾವ ರೀತಿಯಾಗಿ ಪದೋನ್ನತಿ ಹೊಂದ್ಕೋತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಅಗ್ನಿಶಾಮಕ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಮತ್ತು ಏನೆಲ್ಲ ಅವಘಡಗಳನ್ನು ನೀವಾಗೇ ತಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಈ ಒಂದು ಅಗ್ನಿಶಾಮಕ ಇಲಾಖೆಗೆ ನೀವು ಕರೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಒಂದು ಕರೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಈ ಇಲಾಖೆ ಅಂತಂದ್ರೆ ಎಲ್ಲ ಟೈಮಲ್ಲೂ ಬೇಕು, ಅದಕ್ಕೆ ಅಂತಿಲ್ಲ. ಆದರೆ ಕೆಲವೊಮ್ಮೆ ಸುನಾಮಿ ಆಗಿರ್ತದೆ. ಹೌದು ಸರ್. ಒಂದು ಕಡೆ ಬೆಂಕಿ ಅವಘಡ ಆಗ್ತಿರ್ತದೆ. ಹೌದು ಸರ್. ಒಂದೊಂದು ಕಡೆ ಅರ್ಥಕ್ವಿಕ್ ಆಗ್ತಿರ್ತದೆ. ಹೌದು. ಸೊ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಸರ್ ಈ ಇಲಾಖೆಯಲ್ಲಿ? ಅಂದರೂ ದಿನನಿತ್ಯ ಚಟುವಟಿಕೆ ಸರ್ ನಮ್ಮಲ್ಲಿ. ಈಗ ನಾವು ಸಮಯ ಬಂದಾಗೆ ಮಾಡೋದಿಲ್ಲ ಸರ್. ನಮ್ಮದು ಫೈರ್ ಡ್ರಿಲ್ ನಮ್ಮ 6 ದಿವಸ ಎಲ್ಲ ನಿತ್ಯ ಬಳಕೆ. ಟೀಚರ್ದು ಹೆಂಗೆ ಒಂದು ಐತೆ ಬೋರ್ಡ್ ಐತೆ ಸರ್ ನಮ್ಮಲ್ಲಿ. ಅದು ಟೈಮ್ ಟೇಬಲ್ ಎಲ್ಲ ಪ್ರತಿ ದಿವಸ ನಾವು ಮಾಡ್ತಾನೇ ಇರ್ತೀವಿ ಸರ್. ಅದಕ್ಕೆ ನಮಗೆ ಪ್ರವಾಹ ಬರಲಿ, ಫೈರ್ ಬರಲಿ, ಯಾವುದಕ್ಕೂ ಹೆದರೋದಿಲ್ಲ ಸರ್. ನಾವು ಟ್ರೈನಿಂಗ್ ಕಲ್ತಿಂದೆ ರಿಪೀಟ್ 6 ದಿವಸ ನಮ್ಮದು ಕಾರ್ಯಚಟುವಟಿಕೆ ನಡೀತಾನೇ ಇರ್ತವೆ ಸರ್. ಅದಕ್ಕೆ ನಮ್ಮ ಇಲಾಖೆ ಏನೈತೆ ಸರ್, ಇಲಾಖೆದ ನೇಮ ತುರ್ತು ಸೇವೆ. ನಮಗೇನು ಕಂಡು ಫೋನ್ ಬಂತು, ಅಲ್ಲಿ ಪ್ರವಾಹ ಪೀಡಿತ ಇರಲಿ, ಅಗ್ನಿಶಾಮಕ ಇರಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ರೆಸ್ಕ್ಯೂ ಆಗಲಿ, ಪ್ರತಿಯೊಂದಕ್ಕೆ ನಾವು ಭಾಗಿಯಾಗ್ತೀವಿ ಸರ್. ನಮ್ಮ ಇಲಾಖೆ ಪ್ರತಿಯೊಂದಕ್ಕೆ ಸರ್. ಒಂದು ಯಾರೇ ಒಂದು ಬಾವಿಯಲ್ಲಿ ಬಿದ್ದರೆ, ಒಂದು ಹಸು ಆಗಲಿ, ಮನುಷ್ಯರಾಗಲಿ, ಪ್ರಾಣಿ ಪಕ್ಷಿ ಏನೇ ಆಗಲಿ ಸರ್, ಅದಕ್ಕೆ ನಾವು ಆದಷ್ಟು ತಕ್ಷಣ ಹೋಗಿ ರಕ್ಷಣೆ ಮಾಡೋದೇ ನಮ್ಮ ಕರ್ತವ್ಯ ಸರ್. ನಮ್ಮ ತರಬೇತಿಯಲ್ಲಿನೂ ಅದೇ ನೀಡ್ತಾರೆ. ಠಾಣೆಗಳಲ್ಲೂ ನಿತ್ಯ ಬಳಕೆ ಇದೇ ಇರ್ತದೆ ಸರ್. ಸಾರ್ವಜನಿಕರಿಗೆ ಕಾಪಾಡೋದೇ ನಮ್ಮದು ಗುರಿ ಅದು ಸರ್. ಅವ್ರದ್ದು ಆಸ್ತಿ ಪಾಸ್ತಿ ರಕ್ಷಣೆ ಅವ್ರಿಗೆಲ್ಲ ನೋಡೋದೇ ನಮ್ಮ ಇಲಾಖೆದ ಗುರಿ ಅದ ಸರ್. ಅದಕ್ಕೆ ನಮ್ಮ ಕರೆ ಬಂದ ತಕ್ಷಣ ನಾವು ಇನ್ನೊಬ್ರದ್ದು ವೇಟ್ ಮಾಡೋಂಗಿಲ್ಲ ಸರ್. ಎಮರ್ಜೆನ್ಸಿ ಸರ್ವಿಸ್ ತಕ್ಷಣ ನಾವು ಗಾಡಿ ಎತ್ಕೊಂಡು ಹೋಗಿ ನಮ್ಮ ತಂಡ ಅಲ್ಲಿ ಕಾರ್ಯನಿರ್ವಹಣೆ, ನಮ್ಮ ನಿಲುಗಡೆ ಕರ್ತವ್ಯ ಆಗಲಿ, ಈಗೆಲ್ಲ ಸ್ಟ್ರೈಕ್ ಅದು ಇರ್ತದೆ ಸರ್. ಅಲ್ಲಿನೂ ಮೇನ್ ಪಾತ್ರಧಾರಿ ಐತೆ ನಾವು. ನಿಲ್ಲುಗಡೆ ಕರ್ತೇವೆ, ಮುನ್ನೆಚ್ಚರಿಕೆ ನಿಲ್ಲುಗಡೆ ಕರ್ತೇವೆ ನಿಲ್ಲಬೇಕೇ ಸರ್. ಒಂದು ಬೆಂಕಿ ಅವಘಡ ಆಯಿತು ಅಂತ. ಹೌದು ಸರ್.
ಯಾವ ರೀತಿಯಾಗಿ ಈಗ ಠಾಣೆಗೆ ಕರೆ ಮಾಡಿ ನೀವು ಬರಬೇಕಾದ್ರೆ ಭಾಳಷ್ಟು ಟೈಮ್ ತೊಗೊಳ್ತದೆ. ಹೌದು ಸರ್. ಸೊ ಹಾಗಾಗಿ ಏನು ಪಬ್ಲಿಕ್ಕೇ ಇದ್ದಾರಲ್ಲ ಅವರೇ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಸರ್? ಬೆಂಕಿ ಅಂದ್ರೆ ಭಾಳ ಜನ ಸಾರ್ವಜನಿಕರು ಭಯ ಪಡೀತಾರೆ ಸರ್. ಹಾಂ. ಬೆಂಕಿ ಸಣ್ಣ ಪ್ರಮಾಣ ಇರ್ತದೆ ಸರ್. ಫಸ್ಟ್ ಏಡ್ ಸಾರ್ವಜನಿಕರಿಗೆ ನಾವು ಪ್ರತಿಯೊಂದು ಶಾಲೆಯಲ್ಲಿ ಇದೇ ಹೇಳ್ತೀನಿ ಸರ್. ನಾವು ತಕ್ಷಣ ನಾವು ಮನಸ್ಸು ಮಾಡಿದ್ರೆ ಒಂದು 5-10 ನಿಮಿಷದಾಗ ಬೆಂಕಿ ನಾವೇ ಆರಿಸ್ಬೋದು ಸರ್. ನಾವೇ ಆರಿಸ್ಬೋದು. ಫಸ್ಟ್ ಏಡ್ ನೀವು ಮೇಜರ್ಗೆ ನಮ್ಗೆ ಕರೆಸಿ, ನಾನು ಇನ್ನದು ಬೇಡ ಅಂತ ಇಲ್ಲ, ನಾವು ಇಲಾಖೆ ಇರೋದೇ ನಿಮ್ಮ 24x ನಮ್ಮ ಸಮಯನೇ ಮಿಸಲ್ ಅದಕ್ಕೈತು. ಹೌದು. ಬಟ್ ನೀವು ಅಲ್ಲಿ ಶ್ರಮಪಟ್ಟು ನೀವು ಆರಿಸಿರಿ ಅಂದ್ರೆ ಜಾಸ್ತಿ ಅನ್ನೋತಾಗೋದು ನಾವು ನಿಲ್ಲಿಸ್ಬೋದು ಸರ್. ನಾವು ಸದ್ದು ಶೋ. ಮತ್ತು ಭಾಳ ಜನಕ್ಕೆ ಅಗ್ನಿಶಾಮಕ ಇಲಾಖೆದ ನಂಬರೇ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಎಲ್ಲಿ ಆಕ್ಸಿಡೆಂಟ್ ಫೈರ್ ಆದಾಗ ಗೂಗಲ್ ಸರ್ಚ್ ಮಾಡ್ಕೋತಿರ್ತಾರೆ ಸರ್. ಪ್ರತಿಯೊಂದು ನಾನು ಶಾಲೆಯಲ್ಲಿ ಆಗಲಿ ಕಾರ್ಯಕ್ರಮ ಆಗಲಿ ಪ್ರತಿಯೊಂದರಲ್ಲಿ ನಾನು ಹೇಳ್ಕೊತ ಬರ್ತೀನಿ ಸರ್. 108 112 ಸರ್. ಇವಕ್ಕೆ ನೀವು ಕರೆ ಕೊಟ್ಟು ನಾವು ಬರೋತನ ನಿಮ್ಮ ಪ್ಲೇಸಿಗೆ ನಿಮ್ಮ ಫೋನ್ ಒಂದು ಆನ್ ಇಟ್ಟರೆ ಸಾಕು. ನಮ್ಗೆ ಅದೊಂದು ದೊಡ್ಡ ಸಹಾಯ ಆಗ್ತದೆ ನಮ್ಗೆ. ಯಾಕಂದರೆ ನಮ್ಗೆ ಓಣಿಗಳು ಗೊತ್ತಿರಲ್ಲ, ಗೊತ್ತಿರಲ್ಲ. ಅದಕ್ಕೆ ಮತ್ತು ಸಾರ್ವಜನಿಕರಲ್ಲಿ ನಾನು ಕಳಕಳಿ ಮನವಿ ನಾನು ಈ ವೇದಿಕೆ ಪರವಾಗಿ ಹೇಳಬೇಕಂದ್ರೆ, ತುರ್ತು ಸಮಯದಲ್ಲಿ ಆಂಬುಲೆನ್ಸ್ ಬರಲಿ, ಫೈರ್ ಗಾಡಿ ಬರಲಿ, ಇನ್ನೊಂದು ಬರಲಿ, ಅದು ಇನ್ನೊಬ್ಬರ ಆಸ್ತಿ ಪಾಸ್ತಿ ಉಳಿಸ್ಲಾಕೆ ಹೊಂಟದು. ಅದಕ್ಕೆ ದಯಮಾಡಿ ಎಲ್ಲರೂ ಬಿಟ್ಟರೆ ನಿಮ್ಮದು ಭಾಳ ನಮ್ಮ ಮೇಲೆ ಉಪಕಾರ ಆಗ್ತದಂತ ನಾನು ಕೇಳಕ್ಕೆ ಬಯಸ್ತೀನಿ ಸರ್. ಭಾಳ ಜನ ನಾವು ಎಷ್ಟು ಸೈರನ್ ಹಾಕೋರೇನು ಹರನ್ ಹೊಡೆದ್ರೇನು ಸರಿಯಲ್ಲ ಸರ್. ಬಟ್ ಅದಕ್ಕೆ ಇವ್ರು ನಮಗೆ ಸಮಯ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಹೋಗ್ಲಿಕ್ಕೆ ವಿಳಂಬ ಆಗ್ತದೆ. ಒಂದು ಸ್ವಲ್ಪ ನಷ್ಟ ಆಗೋದು ಜಾಸ್ತಿ ನಷ್ಟ ಆಗ್ತದೆ ಸರ್. ನಾ ಎಲ್ಲರ ಬಳಿ ಮನವಿ ಮಾಡೋದೇನೆಂದ್ರೆ ಜನತದ ಬಳಿ ಸರ್, ಆದಷ್ಟು ನಮಗೆಲ್ಲ ಮಾಡಿಕೊಟ್ಟಿದ್ರೆ ಇನ್ನೊಬ್ಬೊಂದು ಪ್ರಾಣ ಉಳಿಸ್ಬೋದು, ಅವ್ರದ್ದು ಆಸ್ತಿ ಉಳಿಸ್ಬೋದು, ಜಾಸ್ತಿ ನಷ್ಟ ಆಗಂಥದ್ದು ನಾವು ನಿಲ್ಲಿಸ್ಬೋದು ಸರ್. ಇದಕ್ಕಿಂತ ಮುಖ್ಯವಾಗಿ ನಾವು ಬರೋವರಿಗೆ ನೀವು ಫಸ್ಟ್ ಏಡ್ದಾಗ ಭಾಗಿಯಾಗಿರಿ. ಫಸ್ಟ್ ಏಡ್ ಸ್ವಲ್ಪ ನೀವು ಎಲ್ಲರಿಗೂ ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲರೂ ಒಂದು ಮೀಡಿಯಾ ಫೋಟೋ ಹಿಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸರ್. ಫಿರ್ ಅವ್ರು ನೋಡ್ಕೋತಿರುವಾಗ ನಾನು ಹೋಗ್ಲಿಕ್ಕೆ ಒಂದು ಸಮಯಕ್ಕೆ ಸರ್ ನಾವು ಒಂದು 5-10 ನಿಮಿಷ ಬೇಕು ಸರ್. ಎಷ್ಟು ಸಮೀಪದ ಅಂದ್ರು ಬ್ರೇಕ್ ಜಂಪ್ ನೋಡ್ತಿರಲ್ಲ ಸರ್, ಇವತ್ತು ಎಷ್ಟು ಅದ ಓಣಿಗಳ್ದಾಗ ಎಷ್ಟು ರಸ್ತೆ ಹದಗೆಡ್ತಾವೆ, ಜಂಪ್ಗಳು ಇರ್ತಾವೆ, ಜನ ನಮಗೆ ಬಿಡಲ್ಲ. ಅಂಥದ್ರಾಗ ನಮ್ಗೆ ಅಲ್ಲಿ ಹೋದಾಗ ಅವ್ರ ಫೋನ್ ನಮಗೆ ರೀಚ್ ಆಗಿಲ್ಲ ಅಂದರೆ ಎಲ್ಲ ಭಾಳ ತೊಂದರೆ ಆಗ್ತದೆ ಸರ್. ಅಷ್ಟಾದ್ರೂ ಭೀ ನಮ್ಮ ಮುಂದೆ ಜನತೆಗೆ ನಾ ಕೇಳೋದೇನು, ಹೂಟರ್ ಸೈರನ್ ಎಲ್ಲಿ ಕೇಳ್ತದೋ ಆಂಬುಲೆನ್ಸ್ದು ಮತ್ತು ನಮ್ಮ ಫೈರ್ದು ನೀವು ಆದಷ್ಟು ನಮಗೆ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಾವು ಇನ್ನೊಬ್ಬರು ಪ್ರಾಣ ಮತ್ತು ಆಸ್ತಿ ಪಾಸ್ತಿ ನಮ್ಗೆ ಉಳ್ಕಿಸ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾನು ಒಬ್ಬ ನಿವಂತಿದ್ದರೆ ಸಾಧ್ಯ ಇಲ್ಲ ಸರ್. ನಂದು ಓಣಿ ಇಷ್ಟು ನಿವಂತಿರಬೇಕು, ಓಣಿ ಇಲ್ಲ ಒಂದು ಊರು ಇರಬೇಕು, ಊರಿಲ್ಲ ನಂದು ತಾಲೂಕು ಇರಬೇಕು, ತಾಲೂಕು ಇಲ್ಲ ನನ್ನ ಜಿಲ್ಲಾ ಇರಬೇಕು, ಜಿಲ್ಲಾಗಳಿಲ್ಲ ನಮ್ಮ ರಾಜ್ಯ ಇರಬೇಕು ಸರ್. ರಾಜ್ಯನೇ ಅಂತಿಲ್ಲ ಸರ್, ಇಡೀ ನಮ್ಮ ದೇಶ ಇರಬೇಕು ಸರ್. ಎಲ್ಲರ ಬಳಿ ಇದು ಭಾವನೆ ಬಂತು ಅಂದರೆ 50% ಫೈರ್ ನಾವು ತಡೀಬೋದು ಸರ್. 50% ಅನಾಹುತಗಳು ಆಗೋದಂಥದಕ್ಕೆ ನಾವು ನಿಲ್ಲಿಸ್ಬೋದು ಸರ್. ಅವ್ರ ಆಸ್ತಿ ಪಾಸ್ತಿ ಜಾಸ್ತಿ ಲಾಸ್ ಆಗೋದಂಥದ್ದು ನಮಗೆ ಮಾಡಿಕೊಟ್ರೆ ನಾವು ಅವರಿಗೆ ಆದಷ್ಟು ನಾವು ಉಳಿಸ್ಲಿಕ್ಕೆ ನಮ್ಗೆ ಪ್ರಯತ್ನ ಆಗ್ತದೆ ಸರ್.